ಜನ ಆಕಾಂಕ್ಷಿಗಳು ಸಿಎಂ ಸ್ಥಾನಕ್ಕೆ ನಮಗೊಂದು ಅವಕಾಶ ಕೊಡಬೇಕು ಅನ್ನೋಂಥ ಬಹಿರಂಗವಾಗಿ ಕೂಡ ಹೇಳಿದ್ರು. ನೋಡಿ, ಈಗ ಒಂದು ಮಾತು ಹೇಳ್ತೇನೆ. ಒಬ್ಬ ರಾಜಕಾರಣದಲ್ಲಿ ಬಂದ ನಂತರ, ಶಾಸಕ ಆದ ನಂತರ ಅವರು ಮುಖ್ಯಮಂತ್ರಿ ಆಗಬೇಕಂತ ಆಕಾಂಕ್ಷೆ ಇಟ್ಟರೆ ತಪ್ಪಲ್ಲ. ಆದರೆ ಅದು ಪಾರದರ್ಶಕ ಇರಬೇಕು, ಪಕ್ಷ ಚೌಕಟ್ಟಲ್ಲಿ ಇರಬೇಕು, ಶಿಸ್ತುಬದ್ಧವಾಗಿರಬೇಕು, ಮತ್ತು ಕುರ್ಚಿ ಖಾಲಿ ಇರಬೇಕಲ್ಲ. ಈ ಕರ್ನಾಟಕದಲ್ಲಿ ಯಾವ ಕುರ್ಚಿ ಖಾಲಿ ಇಲ್ಲ. ಕರ್ನಾಟಕದಲ್ಲಿ ಈ ಬಾರಿ 5 ವರ್ಷ ಜವಾಬ್ದಾರಿ ಸಿದ್ದರಾಮಯ್ಯಗೆ ಹೈಕಮಾಂಡ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ ನನಗೆ ಭಾಳ ವಿಶ್ವಾಸ ಇದೆ. 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ. ಸರ್, ನೀವು ಕೂಡ ಏನಾದರೂ ಹಿರಿಯ ನಾಯಕರು, ನೀವು ಕೂಡ ಸೀನಿಯಾರಿಟಿ ಇದೆ ನೋಡಿಪ್ಪ. ನನಗೆ ಸೀನಿಯಾರಿಟಿ ಇದ್ದಿದ್ದು ನಿಜ. ಅದು ನಾನು ಕಾಂಪಿಟೇಟರ್ ಅಲ್ಲ. ಕಾಂಪಿಟೇಟರ್ ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ನನ್ನ ತಮ್ಮ ಹಾಗಾದಾನೆ, ನನ್ನ ಸ್ನೇಹಿತರು ಅದಾನೆ. ಅವ ಸೇಮ್ ಆದ, ನಾನು ಸೇಮ್ ಆದಾಗೆ. ಡಿ ಕೆ ಶಿವಕುಮಾರ್ ಕೂಡ ನೋಡಿ, ಡಿ ಕೆ ಶಿವಕುಮಾರ್ ಸಹ ಉಪಮುಖ್ಯಮಂತ್ರಿ ಆದರೆ, ಕ್ರಿಯಾಶೀಲರಾದರೆ, KPCC ಅಧ್ಯಕ್ಷರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಅವರು ಒಂದು ತಾವು ಮುಖ್ಯಮಂತ್ರಿ ಆಗಬೇಕಂತ ಗುರಿ ಇಟ್ಕೊಂಡ್ರೆ ತಪ್ಪಿಲ್ಲ. ಆದರೆ ಅವರು ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೆಲ್ಲರೂ ಮುಖ್ಯಮಂತ್ರಿಯವರು ಹಿಂದಿದ್ದೇವೆ, ಮುಖ್ಯಮಂತ್ರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಅದೇ. ಇದು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಅರ್ಕಾವತಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಕೆಂಪಣ್ಣ ಆಯೋಗದ ವರದಿಯನ್ನ ರಾಜ್ಯಪಾಲರು ಕೇಳಿದ್ದಾರೆ ಅಂತ. ಅದು ಕೆಂಪಣ್ಣವರ ಅರ್ಕಾವತಿ ಬಗ್ಗೆ ವರದಿ ಕೇಳಿದರೆ, ರಾಜ್ಯಪಾಲರು ಕೇಳಿದರೆ, ಅದು ಕಾಯ್ದೆ ಕಾನೂನು ಪ್ರಕಾರ, ಪ್ರೊಸೀಜರ್ ಪ್ರಕಾರ ಕ್ರಮ ತಗೊಳ್ತಾರೆ. ಪದೇ ಪದೇ ಪತ್ರವನ್ನು ಕೂಡ ಸರ್ಕಾರಕ್ಕೆ ಬರೀತಾ ಇರೋದು ಮುಜುಗರ ಆಗ್ತಿಲ್ವ ಸರ್ಕಾರಕ್ಕೆ? ನೋಡಿ, ರಾಜ್ಯಪಾಲರು ಅವ್ರಿಗೊಂದು ಏನಂತೀರಿ ನೀವು, ಭಾರತ ಸರ್ಕಾರದಿಂದ, NDA ಸರ್ಕಾರದಿಂದ ಒಂದು ಗೌಪ್ಯ ಆದೇಶ ಬಂದಿದೆ. ಏನು ಮಾಡಿ ಸಿದ್ದರಾಮಯ್ಯ ಸರ್ಕಾರ ವಜಾ ಮಾಡುವ ದೃಷ್ಟಿಯಿಂದ ಕ್ರಮ ತಗೊಳ್ರಿ. ಹಾಗೆ ರಾಜ್ಯಪಾಲರು ಸಹ ಅವ್ರ ಮನಸ್ಸಿಲ್ಲಾದರೂ ಸಹ, ಅಥವಾ ಅವ್ರ ಮನಸ್ಸಿದೆ ನನಗೆ ಗೊತ್ತಿಲ್ಲ, ಅವರು ಸಹ ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ.